ಈ ದಿನದ ಸಂಚಿಕೆಯಲ್ಲಿ ವಾತ ವಿಕಾರಗಳನ್ನು ದೂರ ಮಾಡಲಿಕ್ಕೆ, ಉದರದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಏನೆಲ್ಲ ಯೋಗಾಸನಗಳನ್ನ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಹಾಗಿದ್ರೆ ಉದರದ ಸ್ವಾಸ್ಥ್ಯ ಎಷ್ಟು ಮುಖ್ಯ, ಉದರದ ಸ್ವಾಸ್ಥ್ಯ ಹಾಳಾಗಿರೋದ್ರಿಂದ ನಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಗಮನಿಸೋಣ. ನೋಡಿ, ನಮಗೇನೇ ಸಮಸ್ಯೆ ಬರಲಿ ಅದು ಹೊಟ್ಟೆಯಿಂದನೇ ಬರ್ತದೆ. ಹೊಟ್ಟೆ ಮಾಡಿತು ಮೂರಾ ಬಟ್ಟಿ ಅಂತ ಹೇಳ್ತಾರೆ. ಹಾಗಾಗಿ ಈ ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಎಲ್ಲರಿಗೂ ಗ್ಯಾಸ್ಟ್ರಿಕ್ ಇದೆ, ಎಲ್ಲರಿಗೂ ಅಸಿಡಿಟಿ ಇದೆ, ಎಲ್ಲರಿಗೂ ಮಲಬದ್ಧತೆ ಇದ್ದೇ ಇದೆ. ಅದಿಲ್ಲದೆ ಇರತಕ್ಕಂಥವ್ರು ಇಲ್ವೇನೋ ಅನ್ನೋ ರೀತಿಯಲ್ಲಿದೆ. ಹಾಗಾಗಿ ಈ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅಸಿಡಿಟಿ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಇವುಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು, ಯಾವ ಆಸನಗಳನ್ನ ಮಾಡಬೇಕು, ಯಾವ ಮನೆಮದ್ದುಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಎಲ್ಲ ಮಾಹಿತಿಗಳನ್ನು ಕೂಡ ಈ ದಿನದ ಸಂಚಿಕೆಯಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗಿದ್ರೆ ತಡ ಯಾಕೆ, ಮೊದಲು ಈ ಆಸನಕ್ಕೆ ಬನ್ನಿ. ಈ ಆಸನಕ್ಕೆ ವಜ್ರಾಸನ ಅಂತ ಕರೀತಾರೆ. ನೋಡಿ, ಬೆಳಗ್ಗೆ ಎದ್ದ ತಕ್ಷಣ 1-2-3 ಗ್ಲಾಸ್ ನೀರು ಕುಡಿದು ನೀವು ಈ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಜೀವನದಲ್ಲಿ ನಿಮಗೆ ಮಲಬದ್ಧತೆ ಸಮಸ್ಯೆ ಬರಲ್ಲ. ಸ್ವಚ್ಛ ಆಗ್ತದ ಹೊಟ್ಟೆ ಸ್ವಚ್ಛ ಇತ್ತು ಅಂತೇಳಿದ್ರೆ ನಿಮಗೆ ಯಾವ ವೈರಸ್ಸು ಬರಲ್ಲ. ಕರೋನಾ ಆಗಿರ್ಬೋದು, ಯಾವ ವೈರಸ್ ಆಗಿರ್ಬೋದು, ಯಾವುದು ಬರಲ್ಲ ನಿಮಗೆ ಹೊಟ್ಟೆ ಸ್ವಚ್ಛ ಇದ್ದರೆ. ಸೊ ಹೀಗೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿದು ವಜ್ರಾಸನದಲ್ಲಿ ಕೂತ್ಕೊಳ್ಳೋದು. ಆವಾಗ ನಿಮ್ಮ ಅಪಾನವಾಯು ಆಕ್ಟಿವ್ ಆಗುತ್ತೆ. ಈ ಒಂದು ಭಾಗ, ಮೀನುಖಂಡದ ಭಾಗ ಪ್ರೆಷರ್ ಆದಾಗ ಹೊಟ್ಟೆ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಹೊಟ್ಟೆಯ ಒಳಗಿರ್ತಕ್ಕಂಥ ಆ ಎಲ್ಲ ಹೊಲಸು ಕೂಡ ಹೊರಗಡೆ ಬರ್ತದೆ. ಇದಾದ ಮೇಲೆ ನೀವು ಮಲಮೂತ್ರಾದಿಗಳನ್ನು ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ನೀವೇನು ಮಾಡಬೇಕು, ಯೋಗಾಸನಗಳನ್ನು ಶುರು ಮಾಡಬೇಕು. ಈ ಉದರದ ಸಮಸ್ಯೆ ಇರತಕ್ಕಂಥವ್ರು 4-8 ರೌಂಡ್ ಸೂರ್ಯ ನಮಸ್ಕಾರ ಮಾಡಬೇಕು. ಸೂಕ್ಷ್ಮ ವ್ಯಾಯಾಮಗಳು ನಾವು ಹೇಳ್ಕೊಟ್ಟಿದ್ದೇವೆ. ಅಂದರೆ ಕತ್ತು ತಿರುಗಿಸೋದು, ಭುಜ ತಿರುಗಿಸೋದು, ಸೊಂಟ ತಿರುಗಿಸೋದು, ಮೊಣಕಾಲನ್ನ ಸುತ್ತಿಸೋದು, ಇವೆಲ್ಲ ಸೂಕ್ಷ್ಮ ವ್ಯಾಯಾಮಗಳು. ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ ಮೇಲೆ ಏನು ಮಾಡಬೇಕು, ಮಂಡೂಕಾಸನವನ್ನು ಮಾಡಬೇಕು. ಈ ಮಂಡೂಕಾಸನವನ್ನು ಮಾಡೋದ್ರಿಂದ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತದೆ. ವಾಪಸ್ ಉಸಿರನ್ನ ಹೊರ ಹಾಕ್ತಾ ಮುಂದೆ ಬಾಗಬೇಕು. ಉಸಿರನ್ನ ತೆಗೆದುಕೊಳ್ತಾ ವಾಪಸ್ ಬರಬೇಕು. ಹಣೆಯನ್ನು ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆ ಉಸಿರನ್ನ ಹೊರ ಹಾಕ್ತಾ ಮುಂದೆ, ಉಸಿರನ್ನ ತೆಗೆದುಕೊಳ್ತಾ ಹಿಂದೆ ವಾಪಸ್, ಈ ರೀತಿ ಅಭ್ಯಾಸ ಮಾಡಬೇಕು. ಇದಾದ್ಮೇಲೆ ಮಂಡೂಕಾಸನ ಆದ್ಮೇಲೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ವಕ್ರಾಸನವನ್ನು ಅಭ್ಯಾಸ ಮಾಡಬೇಕು. ಮಂಡೂಕಾಸನವನ್ನು ಎಷ್ಟು ಬಾರಿ ಅಭ್ಯಾಸ ಮಾಡಬೇಕು, ಕನಿಷ್ಠ ಪಕ್ಷ 20 ಬಾರಿ ಆದರೂ ನೀವು ಮಂಡೂಕಾಸನವನ್ನು ಅಭ್ಯಾಸ ಮಾಡಬೇಕು. ಇನ್ನು ವಕ್ರಾಸನ, ಇವೆಲ್ಲವುಗಳು ಕೂಡ ಹೊಟ್ಟೆಯನ್ನು ಕ್ರಿಯಾಶೀಲವಾಗಿಡೋದ್ರ ಜೊತೆಗೆ ನಿಮಗೆ ಯಾವುದೇ ಕಾರಣಕ್ಕೂ BP, ಶುಗರು, ಅರ್ಥರೈಟಿಸು, ಕೊಲೆಸ್ಟ್ರಾಲ್ ಸಮಸ್ಯೆ ಬಾರದಂತೆ ತಡಿತವೆ. ಅಕಸ್ಮಾತ್ ಆ ಸಮಸ್ಯೆ ಇದ್ದವರು ಈ ಒಂದು ಆಸನಗಳನ್ನ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಮಾಡ್ತಾ ಹೋದರೆ ನಿಮಗೆ ಆ ಸಮಸ್ಯೆಗಳು ಬೇರು ಸಮೇತವಾಗಿ ವಾಸಿಯಾಗ್ತವೆ. ಇದಾದಮೇಲೆ ನಾನು ಎಡಗಾಲನ್ನು ಮಡಚಿದ್ದೇನೆ. ಎಡಗಾಲನ್ನ ಮಡಚಿ ಬಲಗೈಯನ್ನು ಎಡಗಾಲಿನ ಹೊರಗಡೆ ಈ ರೀತಿ ಹಾಕ್ತಾ ಇದ್ದೇನೆ. ಹಿಂದೆ ನೋಡಬೇಕು, ದೃಷ್ಟಿ ನೇರವಾಗಿರಲಿ. ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಯಾವ ಆಸನ ಇದು? ಇದು ವಕ್ರಾಸನ. ಇನ್ನು ಎಡಗಾಲು ಮಡಚಿದ ಮೇಲೆ ಬಲಗಾಲನ್ನು ಕೂಡ ಮಡಚಬೇಕು. ಯಾಕಂತ ಹೇಳಿದ್ರೆ ಯೋಗ ಅಂದರೆ ಸಮತ್ವವನ್ನು ಸಾಧಿಸ್ತಕ್ಕಂಥದ್ದು. ಈಗ ಬಲಗಾಲು ಮಡಚಿದ್ರಲ್ಲ, ಎಷ್ಟು ಸಾಧ್ಯನೋ ಅಷ್ಟು ಎದೆಗೆ ನಿಮ್ಮ ತೊಡೆಯನ್ನು ಅವುಚ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಎದೆಗೆ ತೊಡೆ ಸ್ಪರ್ಶ ಆಗಬೇಕು. ಇದಾದಮೇಲೆ ಈಗ ಬಲಗಾಲು ಮಡಚಿದರೆ ಎಡಗೈಯಿಂದ ತಿರುಗಿಸ್ಬೇಕು, ಹಿಂದೆ ನೋಡಬೇಕು.
ಯಾವ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಮಲಬದ್ಧತೆ ಸಮಸ್ಯೆ ಯಾವುದೂ ಇರಲ್ಲ ಈ ಥರದ ಆಸನಗಳನ್ನ ಪ್ರತಿನಿತ್ಯ ಮಾಡೋದ್ರಿಂದ. ಈ ವಕ್ರಾಸನವನ್ನು ಎಷ್ಟು ಬಾರಿ ಮಾಡಬೇಕು ಅಂತೇಳಿದರೆ, ಕನಿಷ್ಠ ಪಕ್ಷ ನೀವು ಈ ವಕ್ರಾಸನವನ್ನು ಒಂದು 20 ಬಾರಿ ಅಭ್ಯಾಸ ಮಾಡಬೇಕು. ಅಂದರೆ ಒಂದು 18 ಬಾರಿ ನೀವು ಕಂಟಿನ್ಯೂಸ್ ಆಗಿ ಈ ಒಂದು ಅಭ್ಯಾಸವನ್ನು ಮಾಡಬೇಕು. ಕಂಟಿನ್ಯೂಸ್ ಆಗಿ ಅಂತ ಹೇಳಿದ್ರೆ, ಹೀಗೆ ಕಾಲು ಮಡಚೋದು, ಈ ರೀತಿ ಟ್ವಿಸ್ಟ್ ಮಾಡೋದು, 3 ಬಾರಿ ಉಸಿರಾಡೋದು, ಮತ್ತೆ ರಿಲ್ಯಾಕ್ಸ್ ಮಾಡೋದು, ಮತ್ತೆ ಕಾಲು ಮಡಚೋದು, ಈ ರೀತಿ ಟ್ವಿಸ್ಟ್ ಮಾಡೋದು, ಈ ರೀತಿ ಪವರ್ಫುಲ್ ಬ್ರೀದಿಂಗ್ 3 ಬಾರಿ ಈ ರೀತಿ ಉಸಿರಾಟ ಮಾಡ್ತಾ ಈ ಒಂದು ವಕ್ರಾಸನವನ್ನು 20 ಬಾರಿಯಲ್ಲಿ 18 ಬಾರಿ ಮಾಡ್ತಾ ಹೋಗಬೇಕು. ಇನ್ನು ಕೊನೆಯ 2 ಬಾರಿ ಏನು ಮಾಡಬೇಕಂದ್ರೆ, ಕಾಲು ಮಡಚ್ಕೊಂಡು ಈ ರೀತಿ ಟ್ವಿಸ್ಟ್ ಮಾಡಿ ಕನಿಷ್ಠ ಪಕ್ಷ ನೀವು 1 ರಿಂದ 3 ನಿಮಿಷ ಹೋಲ್ಡ್ ಮಾಡಬೇಕು. 1 to 3 minutes ಹೀಗೆ. ಅಂದರೆ 19ನೇದ್ದು 20ನೇದ್ದು ನೀವು ಮಾಡಬೇಕಾದ್ರೆ 18 ಬಾರಿ ಕಂಟಿನ್ಯೂಸ್ ಆಗಿ ಮಾಡಿರ್ತೀರ. ಈ ರೀತಿ 3 ಉಸಿರಾಟದ ಮೂಲಕ ನೀವೊಂದು ವಕ್ರಾಸನವನ್ನು ಮಾಡಿರ್ತೀರ. ಎಷ್ಟು ಬಾರಿ? 18 ಬಾರಿ ಕಂಟಿನ್ಯೂಸ್ ಆಗಿರ್ತದೆ. 19 ಮತ್ತು 20ನೇ ಒಂದು ಕೌಂಟ್ನಲ್ಲಿ ನೀವು 1 ರಿಂದ 3 ನಿಮಿಷ ಹೋಲ್ಡ್ ಮಾಡಬೇಕು. ಉಸಿರಾಟ ದೀರ್ಘವಾಗಿರಬೇಕು, ನಿಧಾನವಾಗಿರ್ಬಾರ್ದು, ಶಬ್ದ ಆಗಬಾರ್ದು. ಮೊದಲೇನು ಮಾಡಿದ್ವಿ? ಶಬ್ದ ಮಾಡಿದ್ವಿ. ಆಮೇಲೆ ಶಬ್ದ ಆಗದ ರೀತಿಯಲ್ಲಿ ಈ ಒಂದು ಆಸನವನ್ನು ಮಾಡಬೇಕು, ನಿಧಾನ ಉಸಿರಾಟದ ಮೂಲಕ. ಹೇಗೆ? ಇದನ್ನೇ ಹೋಲ್ತಕ್ಕಂಥ ಮತ್ತೊಂದು ಆಸನ, ಇದಕ್ಕೆ ಮತ್ಸ್ಯೇಂದ್ರ ಆಸನ ಅಂತ ಕರೀತಾರೆ. ಮತ್ಸ್ಯೇಂದ್ರನಾಥರು ಅವರು ಹಠಯೋಗಿಗಳು. ಅವರು ಈ ಆಸನವನ್ನು ಮಾಡ್ತಾ ಇದ್ರು, ಹೆಚ್ಚು ಈ ಆಸನದಲ್ಲಿ ಕುಳಿತುಕೊಳ್ತಾ ಇದ್ರು. ಅದಕ್ಕೆ ಈ ಆಸನಕ್ಕೆ ಮತ್ಸ್ಯೇಂದ್ರ ಆಸನ ಅಂತ ಹೆಸರು ಬಂದಿದೆ. ಈಗ ನೋಡಿ, ನಾನು ನನ್ನ ಎಡಗಾಲನ್ನು ಮಡಚಿದ್ದೇನೆ. ಈಗ ಇದರಲ್ಲಿ ಏನು ಬರ್ತದೆ ಅಂದರೆ, ಬಲಗಾಲು ಎಡಗಾಲಿನ ಹೊರಗೆ ಬರ್ತದೆ. ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರಿಗೆ ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಆಸನ ಇದು. ಗ್ಯಾಸ್ಟ್ರಿಕ್ ಅಸಿಡಿಟಿಯನ್ನು ನಿವಾರಣೆ ಮಾಡ್ತದೆ, ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡ್ತದೆ. ಹಾಗಿದ್ರೆ ನಾನೇನು ಮಾಡಿದ್ದೀನಿ, ಈಗ ನನ್ನ ಬಲಗಾಲನ್ನು ಎಡ ಮೊಣಕಾಲಿನ ಹೊರಗಡೆ ಈ ರೀತಿ ಇಟ್ಕೊಂಡಿದ್ದೀನಿ. ಈಗ ಬಲಗೈ ಇದೆಯಲ್ವ, ಬಲಗೈ ಹಿಂದೆ ಬರಬೇಕು. ಈ ಆಸನದಲ್ಲಿ ಕನ್ಫ್ಯೂಷನ್ ಜಾಸ್ತಿ ಮಾಡ್ಕೊಳ್ತೀರಿ ನೀವು, ಅದು ಮಾಡ್ಕೊಳ್ಬೇಡಿ. ನಾನು ಹೆಂಗೆ ಹೇಳ್ತೀನಿ ಹಂಗೆ ಬರೆದಿಟ್ಕೊಳ್ಳಿ ಬೇಕಾರೆ. ಎಡಗಾಲು ಮಡಚ್ಕೊಂಡಿದ್ದೀವಿ, ಬಲಗಾಲನ ಎಡಗಾಲಿನ ಮೊಣಕಾಲು ಹೊರಗೆ ಹಾಕಿದ್ದೀವಿ, ಬಲಗೈಯನ್ನು ಹಿಂದೆ ತೆಗೆದುಕೊಂಡು ಬರಬೇಕು. ಇದಾದಮೇಲೆ ಎಡಗೈ ಸ್ವಲ್ಪ ಮೇಲೆತ್ತಿ ಈ ರೀತಿ ತಿರುಗಿಸ್ಬೇಕು. ತಿರುಗಿಸಿ ನೀವೇನು ಮಾಡಬೇಕು, ನಿಮ್ಮ ಬಲಗಾಲನ ಈ ರೀತಿ ಹಿಡ್ಕೋಬೇಕು, ಹಿಂದೆ ನೋಡಿ. ಸಾಧ್ಯ ಆದರೆ ಕೈಯನ್ನು ಕಿತ್ತು ಇಲ್ಲಿಡ್ಬೋದು. ವಾಪಸ್ ಈ ಆಸನದಲ್ಲಿ ದೀರ್ಘವಾಗಿ ಉಸಿರಾಡಬೇಕು. ಒಂದು 10 ಬಾರಿ ದೀರ್ಘವಾದ ಉಸಿರಾಟ ಮಾಡಬೇಕು. ಹೀಗೆ ಒಂದು 10 ಸಲ ಮಾಡಿದ್ರೆ ಸಾಕು. ಈಗ ಮೊದಲು ಎಡಗಾಲು ಮಡಚಿದ್ವಿ ಕೆಳಗೆ, ಈಗ ಬಲಗಾಲಿನ ಕೆಳಗೆ ಮಡಚ್ತಾ ಇದ್ದೇವೆ. ಎಡಗಾಲಿನ ಬಲಗಾಲಿನ ಮೊಣಕಾಲಿನ ಹೊರಗಡೆ ಹಾಕ್ತಾ ಇದ್ದೇವೆ. ಈಗ ಎಡಗೈಯನ್ನು ಹಿಂದೆ ತೆಗೆದುಕೊಂಡು ಬರಬೇಕು, ಬಲಗೈ ಮೇಲೆತ್ತಿ ಎಡಗಾಲಿನ ತೊಡೆಯನ್ನು ಹೊರಗಿನಿಂದ ಬಳಸ್ಬೇಕು. ಹೀಗೆ ಏನು ಮಾಡಬೇಕು, ಬೆರಳನ್ನು ಹಿಡ್ಕೋಬೇಕು. ಎಡಗಾಲ ಹೆಬ್ಬೆರಳನ್ನು ಬಲಗೈಯಿಂದ ಹಿಡ್ಕೊಂಡಿದ್ದೀನಿ. ವಾಪಸ್. ಹೀಗೆ ಈ ಆಸನಕ್ಕೆ ಏನಂತ ಕರೀತಾರೆ? ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಮತ್ಸ್ಯೇಂದ್ರನಾಥರು ಈ ಆಸನವನ್ನು ಮಾಡ್ತಾ ಇದ್ರು. ಅದಕ್ಕೆ ಇದಾದ್ಮೇಲೆ
ನೆಕ್ಸ್ಟು ಇನ್ನೊಂದು ಆಸನವನ್ನು ನೀವು ಮಾಡಬೇಕು. ಮಲಬದ್ಧತೆ ಸಮಸ್ಯೆ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಎಲ್ಲವನ್ನು ಕೂಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಆಸನಗಳು ಬಹಳ ಉಪಯುಕ್ತವಾಗಿರ್ತಕ್ಕಂಥ ಆಸನಗಳು. ಈ ಮುಂದಿನ ಆಸನದ ಹೆಸರು ಏನಿದೆ ಅಂತ ಹೇಳಿದ್ರೆ ಪಶ್ಚಿಮೋತ್ತನಾಸನ ಅಂತ ಕರೀತಾರೆ ಇದಕ್ಕೆ. ಈ ಪಶ್ಚಿಮೋತ್ತನಾಸನವನ್ನು ನೀವು ಮಾಡೋದ್ರಿಂದ ನಿಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ ಮತ್ತು ಶರೀರದಲ್ಲಿರ್ತಕ್ಕಂಥ ಪಚನ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಂಜೈಮ್ಸ್ಗಳು, ರಸಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಹೀಗೆ ಕುತ್ಕೋಬೇಕು. ಹೀಗೆ ಕುತ್ಕೊಂಡು ಏನು ಮಾಡಬೇಕಂದ್ರೆ ಉಸಿರು ಬಿಡ್ತಾ ಮುಂದೆ ಬಾಗಬೇಕು, ಉಸಿರು ತೆಗೆದುಕೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, 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 ಹೀಗೆ ಮುಂದೆ ಬಾಗಬೇಕು. ಈಗ ನಿಧಾನವಾಗಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ತಾಗಿಸ್ಬೇಕು. ಮತ್ತೆ ಮೇಲೆ ಮತ್ತೊಮ್ಮೆ ಹಣೆಯನ್ನು ಮೊಣಕಾಲಿಗೆ ತಾಗಿಸಿ ಮತ್ತೆ ಮೇಲೆ ಮತ್ತೊಮ್ಮೆ ಹಣೆಯನ್ನು ಮೊಣಕಾಲಿಗೆ ತಾಗಿಸಿ ಮತ್ತೆ ಮೇಲೆ ವಿಶ್ರಾಂತಿ. ಇದಕ್ಕೆ ಪಶ್ಚಿಮೋತ್ತನಾಸನ ಅಂತ ಕರೀತಾರೆ. ಈ ಪಶ್ಚಿಮೋತ್ತನಾಸನವನ್ನು ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೊಜ್ಜಿನ ಸಮಸ್ಯೆನೂ ಕೂಡ ಕಡಿಮೆ ಆಗ್ತದೆ. ಆದರೆ ಹೊಟ್ಟೆ ಜಾಸ್ತಿ ಇರ್ತದಲ್ಲ, ಅವರು ಈ ಆಸನವನ್ನು ಮಾಡೋದ್ರಿಂದ ಹೊಟ್ಟೆಯಲ್ಲಿರ್ತಕ್ಕಂಥ ಬೊಜ್ಜು ಕರಗ್ತದೆ. ನಿಮ್ಮ ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಸಿಡಿಟಿ, ಗ್ಯಾಸ್ಟ್ರಿಕ್ ಇವೆಲ್ಲವುಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ಇದಾದಮೇಲೆ ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ನಿಮ್ಮ ಉದರ ವ್ಯಾಧಿಗಳ ನಿವಾರಣೆಗಾಗಿ ನೀವು ಮಾಡ್ತಕ್ಕಂಥ ಈ ಒಂದು ಆಸನದ ಹೆಸರು ಪವನ ಮುಕ್ತಾಸನ ಅಂತ. ಈ ಪವನ ಮುಕ್ತಾಸನವನ್ನು ನೀವು ಮಾಡೋದ್ರಿಂದ ನೋಡಿ, ಹೆಸರೇ ಏನು ಸೂಚಿಸ್ತದೆ? ಪವನ ಮುಕ್ತ. ಪವನ ಅಂದರೆ ಗಾಳಿ, ಉದರ ವಾಯುವಿನ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ಉದರ ವಾಯು ವಿಕಾರದಿಂದ ದೂರ ಆಗಲಿಕ್ಕೆ ಪವನ ಮುಕ್ತಾಸನ. ಈಗ ಈ ಆಸನವನ್ನು ಹೇಗೆ ಮಾಡಬೇಕು ಅಂತೇಳಿದರೆ, ಉಸಿರು ತೆಗೆದುಕೋಬೇಕು, ಸ್ಟ್ರೆಚ್ ಮಾಡಬೇಕು, ಉಸಿರು ಬಿಡ್ತಾ ನಿಮ್ಮ ಕಾಲುಗಳನ್ನು ಈ ರೀತಿ ಬೆಂಡ್ ಮಾಡಬೇಕು. ಕೈಗಳಿಂದ ಕಾಲನ್ನು ಹಿಡಿದು ಹಣೆಗೆ ಮೊಣಕಾಲನ್ನು ತಾಗಿಸ್ಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ವಾಪಸ್ ಬರಬೇಕು, ಸ್ಟ್ರೆಚ್ ಮಾಡಬೇಕು, ಉಸಿರು ಬಿಡ್ತಾ ಮತ್ತೆ ಮುಂದೆ. ಮತ್ತೆ ಉಸಿರು ತೆಗೆದುಕೊಳ್ತಾ ಮತ್ತೆ ವಾಪಸ್ ಬರಬೇಕು, ಮತ್ತೆ ಉಸಿರು ಬಿಡ್ತಾ ಮುಂದೆ. ಉಸಿರು ತೆಗೆದುಕೊಳ್ತಾ ಮತ್ತೆ ವಾಪಸ್, ಉಸಿರು ಬಿಡ್ತಾ ಮುಂದೆ. ಉಸಿರು ತೆಗೆದುಕೊಳ್ತಾ ವಾಪಸ್ ವಿಶ್ರಾಮ ಸ್ಥಿತಿ. ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ಉಸಿರಾಟದ ಮೇಲೆ ಗಮನ ಇರಲಿ, ಹೊಟ್ಟೆ ಭಾಗವನ್ನು ಗಮನಿಸಿ. ಹೀಗೆ ಪವನ ಮುಕ್ತಾಸನವನ್ನು ಒಂದು 20ರಿಂದ 50 ಬಾರಿ ಅಭ್ಯಾಸ ಮಾಡಬೇಕು, ಒಂದೊಂದು ಕಾಲಿನಿಂದ. ಇದಾದಮೇಲೆ 2 ಕಾಲಿನಿಂದನೂ ಕೂಡ ಅಷ್ಟೇ 20ರಿಂದ 50 ಬಾರಿ. ಉಸಿರು ತೆಗೆದುಕೊಳ್ಳಿ, ಕಾಲನ್ನು ಕೆಳಗೆ, ಕೈಯನ್ನು ಕೆಳಗೆ ಸ್ಟ್ರೆಚ್ ಮಾಡಿ, ಉಸಿರು ಬಿಡ್ತಾ ನಿಧಾನವಾಗಿ ಬಾಗಿ ಹಣೆಯನ್ನು
ಮೊಣಕಾಲಿಗೆ ತಾಗಿಸಲಿಕ್ಕೆ ಪ್ರಯತ್ನ ಮಾಡಿ. ಹಣೆ ಅಥವಾ ಮೂಗು. ಮತ್ತೆ ಉಸಿರು ತೆಗೆದುಕೊಳ್ಳಿ. ಮತ್ತೆ ಉಸಿರು ಬಿಡ್ತಾ ಮತ್ತೆ ಕಾಲುಗಳನ್ನು ಮಡಚ್ಕೊಳ್ಳಿ. ಹಣೆಯನ್ನು ತಾಗಿಸಿ. ಮೂಗು ಅಥವಾ ಹಣೆಯನ್ನು ತಾಗಿಸ್ಬೇಕು. ನಿರಂತರವಾಗಿ ಮಾಡ್ತಾ ಹೋಗಿ. ಹೀಗೆ ಇದಕ್ಕೇನಂತ ಕರೀತಾರೆ? ಪವನ ಮುಕ್ತಾಸನ ಅಂತ ಕರೀತಾರೆ. ಇದಾದ ಮೇಲೆ ಉದರ ವಾಯುವನ್ನು ದೂರ ಮಾಡಲಿಕ್ಕಾಗಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಆಸನ. ಹೀಗೆ ಎಡಗಡೆ ಮಲ್ಕೋಬೇಕು. ಹೀಗೆ ಎಡಗಡೆ ಮಲ್ಕೊಂಡು ಎಡ ಮೊಣಕೈಯನ್ನು ಈ ರೀತಿ ಮಡಚ್ಕೊಳ್ಬೇಕು. ಇಡೀ ಶರೀರವನ್ನು ಈ ರೀತಿ ನೇರವಾಗಿ ಇಟ್ಕೋಬೇಕು. ನೇರವಾಗಿ ಇಟ್ಕೊಂಡ್ಮೇಲೆ ನಿಮ್ಮ ಈ ಒಂದು ಬಲಗೈಯನ್ನು ಹಿಂದೆ ತೆಗೆದುಕೊಂಡು ಬರಬೇಕು. ಎಡಗಡೆ ಸೈಡ್ ಮಲ್ಕೊಂಡಿದ್ದಲ್ವ, ಬಲಗೈ ಮೇಲೆ. ಇದಾದ್ಮೇಲೆ ಏನು ಮಾಡಬೇಕು? ನಿಧಾನವಾಗಿ ಕಾಲನ್ನು ಮೇಲೆತ್ತಬೇಕು, ಕೈಯನ್ನು ಕೂಡ ಕೆಳಗೆ ತರಬೇಕು. 1 2 3 4 5 6 7 8 9 10. ಇದಕ್ಕೆ ಸೂಕ್ತ ಪಾರ್ಶ್ವ ಪಾದಹಸ್ತ ಚಲನೆ ಅಂತ ಕರೀತಾರೆ. ಇದನ್ನ ಎಡಗಡೆಯಿಂದ ಒಂದು 30 ಬಾರಿ, ಬಲಗಡೆಯಿಂದ ಒಂದು 30 ಬಾರಿ ಮಾಡಬೇಕು. ಅದಾದಮೇಲೆ ನೀವು ಎಡಗಡೆನೆ ಒಂದು 5 ನಿಮಿಷ ಈ ರೀತಿ ಮಲ್ಕೋಬೇಕು. ಎಡಗಡೆ ಮಲ್ಕೊಳ್ಳೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಏನಾಗ್ತದೆ? ಲಿವರ್ನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಜ್ಯೂಸು ಪ್ರವೇಶ ಮಾಡ್ತದೆ. ಆವಾಗ ನಿಮ್ಮ ಜಠರಾಗ್ನಿ ಕ್ರಿಯಾಶೀಲವಾಗುತ್ತೆ. ಕೆಲವರಿಗೆ ಮಂದಾಗ್ನಿ ಇರ್ತದೆ. ಮತ್ತು ಪ್ರಸಾದ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಬಲಗಡೆ ಮಲಗಬೇಡಿ, ಎಡಗಡೆನೇ ಮಲಗಬೇಕು. ಎಡಗಡೆ ಜಠರ ಇರ್ತದೆ, ಒಳಗಡೆ ಬಲಗಡೆ ಲಿವರ್ ಇರ್ತದೆ. ಲಿವರ್ನಲ್ಲಿರ್ತಕ್ಕಂಥ ಜ್ಯೂಸ್ ಹೊಟ್ಟೆಗೆ ಬರಬೇಕು ಅಂದರೆ ನಾವು ಎಡಕ್ಕೆ ಮಲಗಬೇಕು. ಅಂದರೆ ಅದು ಈಸಿಯಾಗಿ ಪ್ರವೇಶ ಮಾಡುತ್ತೆ. ಇಲ್ಲಾಂದರೆ ಅದು ಲಿವರ್ನಲ್ಲೇ ಇದ್ದು ಅಜೀರ್ಣದ ಸಮಸ್ಯೆಯಿಂದ 100ಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ. ಅದಕ್ಕೆ ಎಡಗಡೆ ಮಲ್ಕೋಬೇಕು. ಹೇಳ್ತಾರೆ, ಉಂಡು 108 ಹೆಜ್ಜೆ ನಡೆದು ಕೆಂಡಕ್ಕೆ ಕೈ ಚಾಚಿ ಗಂಡು ಭುಜ ಮೇಲ್ ಮಾಡಿ ಮಲಗಿದೊಡೆ ವೈದ್ಯನ ಗಂಡನಾಗೆಂದ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗಾಗಿ ಗಂಡು ಭುಜ ಮೇಲ್ ಮಾಡಿ ಮಲಗೋದಂದರೆ ಬಲಗಡೆ ಭುಜ ಮೇಲ್ ಮಾಡಿ ಮಲಗೋದು, ಅಂದರೆ ಎಡಕ್ಕೆ ಮಲಗೋದು. ಎಡಕ್ಕೆ ಮಲಗಿದ್ರೆ ಅವನಿಗೆ ಯಾವತ್ತೂ BP ಶುಗರ್ ಬರೋಕ್ಕೆ ಸಾಧ್ಯ ಇಲ್ಲ, ಗ್ಯಾಸ್ಟ್ರಿಕ್ ಅಸಿಡಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಎಡಕ್ಕೆ ಮಲ್ಕೊಂಡ್ರೆ ಆಗಲ್ಲ. ಜೊತೆಗೆ ನಾವು ಹೇಳಿಕೊಟ್ಟಿರ್ತಕ್ಕಂಥ ಜೀವನ ಪದ್ಧತಿಯನ್ನು ನೀವು ಬದುಕಬೇಕಾಗ್ತದೆ. ಅದು ಇದು ಹಾಳು ಮುಳು ಏನು ತಿನ್ನಬಾರ್ದು. ಎಡಕ್ಕೆ ಮಲ್ಕೊಂಡ್ರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಬೇಗ ಕಡಿಮೆ ಆಗ್ತದೆ. ಇದಾದಮೇಲೆ 2 ಕಾಲನ್ನ ಅಗಲ ಮಾಡಿಕೊಂಡು ಈ ರೀತಿ ಏನು ಮಾಡಬೇಕು? ಮಕರಾಸನ ಮಾಡಬೇಕು. ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ಮೇಲೆ ಮತ್ತೇನು ಮಾಡಬೇಕು? ಶಲಭಾಸನ ಮಾಡಬೇಕು. ಗದ್ದವನ್ನು ನೆಲಕ್ಕೆ ಸ್ಪರ್ಶ ಮಾಡಿರಬೇಕು. ನಿಧಾನವಾಗಿ 2 ಕೈ ಮುಷ್ಟಿ ಮಾಡಿ ತೊಡೆ ಕೆಳಗಡೆ ಇಟ್ಕೊಳ್ಳಿ. ನಿಧಾನ 2 ಕಾಲುಗಳು ಮೇಲೆತ್ತು. ವಾಪಸ್ ವಾಪಸ್ 2 ಕಾಲು ಜೋಡಿಸಿನೇ ಮೇಲೆತ್ತಬೇಕು. ಅಪ್ ವಾಪಸ್. ಹೀಗೆ ಶಲಭಾಸನ. ಕೊನೆಗೆ ಭುಜಂಗಾಸನ. ಮೇಲೆತ್ತಬೇಕು. ಎಡಕ್ಕೊಂದ್ಸರಿ ಬಲಕ್ಕೊಂದ್ಸರಿ ಸುತ್ತಿಸ್ಬೇಕು. ನಿಧಾನ ಉಸಿರು ಬಿಡ್ತಾ ಕೆಳಗೆ ಬರಬೇಕು. ಮತ್ತೆ ಮೇಲೆ ಎಡಕ್ಕೊಂದ್ಸರಿ
ಬಲಕ್ಕೆ ಒಂದ್ಸರಿ ಸುತ್ತಬೇಕು, ಮತ್ತು ನಿಧಾನ ಕೆಳಗೆ ಬರಬೇಕು. ಹೀಗೆ ಇವೆಲ್ಲ ಆಸನಗಳನ್ನ ಮಾಡಿದ್ಮೇಲೆ ಮತ್ತೊಂದು ಸರಿ ಒಂದು 5 ನಿಮಿಷ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡೋದು. ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡೋದ್ರಿಂದ ಹೊಟ್ಟೆ ಹೆಚ್ಚು ಕ್ರಿಯಾಶೀಲವಾಗುತ್ತೆ. ಹೊಟ್ಟೆ ಕ್ರಿಯಾಶೀಲವಾದರೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ನಿವಾರಣೆ ಆಗ್ತದೆ. ಈ ರೀತಿ ಮಾಡಬೇಕು. ಮತ್ತು ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಯಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಪ್ರಸಾದ ಮಾಡಿದ ನಂತರ ಜೀರಿಗೆ ಕಷಾಯ ಕುಡೀರಿ. ಪ್ರಸಾದಕ್ಕಿಂತ ಮೊದಲು ಹಸಿ ಶುಂಠಿಯನ್ನು ಉಪ್ಪಿನ ಜೊತೆಗೆ ಚೆನ್ನಾಗಿ ಅಗದು ತಿಂದು ಆಮೇಲೆ ಪ್ರಸಾದ ಮಾಡಿದ್ರೆ ಜಠರಾಗ್ನಿ ಉದ್ದೀಪನ ಆಗುತ್ತೆ. ಯಾಕಂದರೆ ಭೋಜನಾಗ್ರೆ ಆರ್ಧಕ ಸೈಂಧವ ಭುಂಜತೆ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆರ್ಧಕ ಅಂತಂದರೆ ಹಸಿ ಶುಂಠಿ, ಸೈಂಧವ ಅಂದರೆ ಉಪ್ಪು. ಇದನ್ನು ಪ್ರಸಾದಕ್ಕಿಂತ ಮೊದಲು ನಾವು ಸೇವನೆ ಮಾಡೋದ್ರಿಂದ ಜೀರ್ಣಶಕ್ತಿ ಜಾಗೃತವಾಗುತ್ತೆ. ಯಾಕಂದರೆ ಆ ಒಂದು ಜಠರಾಗ್ನಿಯನ್ನು ಜಾಗೃತಪಡಿಸ್ತಕ್ಕಂಥ ಕೆಲಸವನ್ನು ಇವೆರಡು ಮನೆಮದ್ದುಗಳು ಮಾಡ್ತವೆ ಅಂತಕ್ಕಂಥದ್ದನ್ನು ನೀವು ಯಾವತ್ತೂ ಮರಿಬಾರ್ದು. ಜೊತೆಗೆ ನೀವು ಹೊಟ್ಟೆಯಲ್ಲಿ ಈ ಮಲಬದ್ಧತೆ ಸಮಸ್ಯೆಯಿಂದ ಆಗ್ತಕ್ಕಂಥ ಎಲ್ಲ ವಿಕಾರಗಳನ್ನು ದೂರ ಮಾಡಿಕೊಳ್ಳಿಕ್ಕಾಗಿ ಹರಳೆಣ್ಣೆಯನ್ನು ಸೇವನೆ ಮಾಡಿ. ಹರಳೆಣ್ಣೆಗೂ ಕೂಡ ಸರಿಯಾಗಿ ಹೊಟ್ಟೆ ಕ್ಲೀನ್ ಆಗಲಿಲ್ಲ ಅಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಮ್ಮ ಆಶ್ರಮದಲ್ಲಿ ಮಾಡ್ತೇವೆ. ನಿಮ್ಮೆಲ್ಲ ಗುಣವಾಗದ ಕಾಯಿಲೆಗಳು ಕೂಡ ಪಂಚಕರ್ಮ ಚಿಕಿತ್ಸೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತದೆ. ಪಂಚಕರ್ಮ ಚಿಕಿತ್ಸೆ ನಿಮ್ಮ ಎಲ್ಲ ಗುಣವಾಗದ ಕಾಯಿಲೆಗಳನ್ನು ಕೂಡ ಬೇರು ಸಮೇತವಾಗಿ ವಾಸಿ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.